ಕೇಳ್ರಿ ಪೊಲೀಸರ ಕೇಳ್ರಿ, ನನ್ನ ಮಗಳು ಎಲ್ಲದಾಳ ಈ ಕೇಳಿ ಕಳ್ಸಾಳ ಕೇಳ್ರಿ. ನೋಡ್ರಿ ಪೊಲೀಸರ, ನನ್ನ ಮಗಳು ಏನು ಮಾಡಿಲ್ರಿ. ನನ್ನ ಮಗಳಿಗೆ ಈ ವಿಚಾರ ಏನು ಗೊತ್ತಾ ಇಲ್ರಿ. ಅಂದ ಮ್ಯಾಗ ಈ ಹೆಣ್ಮಗಳ ಸುಳ್ಳ ಆಪಾದನೆ ಹಾಕಕತ್ತಾಳ್ರಿ. ಒಂದಿಟ್ಟು ನೀವರ ಹೇಳ್ರಿ. ಹೌದು, ಒಬ್ರು ಓಡೋಗಂದ್ರೆ ಓಡೋಕಾರಲ್ಲ, ಯಾರ ಆದ್ರೆ ಅಯ್ಯೇ ತೀರಾ ಮಾಡ್ತಾವ. ನೋಡಮ್ಮ, ಈಗ ಇವ್ರ ಮಗಳ ಫೋನ್ ಕಾಲಿಗೆ ಲಾಸ್ಟ್ ಕಾಲ್ ನಿಂದೆ ಬಂದಿರೋದು. ಅಲ್ಲ, ಕಡೆಕ್ ನನ್ನ ಮಗಳು ಮಾಡ್ಯಾಳ ಅಂದ್ರೆ ನನ್ನ ಮಗಳ ಓಡಿಸ್ಕೊಳ್ರಿ. ಆಕಿ ಗೆಳತಿಯಾರ್ರಿ ಸರ. ಏನ ಯಾವ್ದ ಬುಕ್ ಬೇಕಾಗಿತ್ತು, ಏನು ಪ್ಯಾನ್ ಬೇಕಾಗಿತ್ತು, ಯಾವ್ದಾರ ನೋಟ್ಸ್ ಪಾಡ್ಸು ಬರೀದು ಉಳ್ಕೊಂಡಿರ್ಬೇಕ, ಅದನ್ನ ಕೇಳಾಕಿ ಫೋನ್ ಹಚ್ಚಾಳ. ಅಟ್ಟಕ ಓಡಿಸ್ಕೊಳ್ರಿ. ಹೌದ್ರಿ ಸರ್, ನನಗೆ ಇದು ಏನು ಗೊತ್ತೇ ಇಲ್ರಿ. ಇವತ್ತು ನಾನು ಆಕಿನ ಬೆಟ್ಟ ಆಗಿದ್ದ ಕಾರಣನ ಯಾರೋ ಒಬ್ಬ ನನಗೆ ಫೋನ್ ಹಚ್ಚಿ ಕಿರಿಕಿರಿ ಮಾಡಕತ್ತಿದ್ದ. ಅಂದ್ರೆ ಈಕಿ ಅವನ್ನ ಕರ್ಕೊಂಡು ಮನೆ ಕಡೆನ ಬಂದಿದ್ಲ. ಅವನ್ನ ಅಣ್ಣ ಅಂತ ಹೇಳಿದ್ಲ ಅವತ್ತು ನೋಡ್ಸಿಸ್ಕೊಳಕ್ ಬಂದಾಗ. ಅವ ಈಗ ಆಕಿ ಫೋನ್ನೇ ನನ್ನ ನಂಬರ್ ತೊಗೊಂಡ ನನಗೆ ಫೋನ್ ಹಚ್ಚಿ ಹೊಳ್ಳೊಳ್ಳಿ ನಾನು ಪ್ರೀತಿ ಮಾಡ್ತೀನಿ ಹಂಗ ಹಿಂಗ ಅನ್ನಕತ್ತ. ಅನ್ನತ್ಬಿಟ್ಲೆ ನಂಗೆ ಸಿಟ್ಟು ಬಂತ್ರಿ. ಅದಕ್ಕೆ ಮೊನ್ನೆ ನಿಮ್ಮ ಅಣ್ಣ ಅಂತ ಕರ್ಕೊಂಡ್ ಬಂದಿದ್ದೆಲ್ಲ ಹಿಂಗೆ ಮಾಡತ್ತಾನ ನೋಡಂತ ಹೇಳಕ್ ಹೋಗಿದ್ದೆ ರೀ. ಆದ್ರೆ ಇವತ್ತೇ ಗೊತ್ತಾಗಿದ್ರಿ ಅವರಿಬ್ರು ಅಣ್ಣ ತಂಗಿ ಅಲ್ಲ, ಲವ್ವರ್ಸು ಅಂತೇಳಿ. ಅಬ್ಬಾ ಕತಿ ಹೆಂಗೆ ಕಟ್ತಾ ನೋಡ್ರಿ ಸರ್. ನನಗೆ ಎಷ್ಟು ಮಕ್ಕಳದ ಅಂತ ಗೊತ್ತಿಲ್ಲನ್ರಿ ಈಕಿಗೆ. ಅಲ್ಲ, ದೂರದಿಂದ ರಿಲೇಷನ್ ಅಣ್ಣ ಅಕ್ಕಾರ ಅಂತ ಹೇಳಿದ್ಲು. ಅದಕ್ಕೆ ನಾನು ಹ್ಞೂ ಅಂದಿದ್ದೆ. ಆದ್ರೆ ನಂಗೆ ಅವ್ನು ಕಡ್ಸಾದ ಕೂಡಲೇ ನಾ ಫೋನ್ ಹಚ್ಚಿ ಅದಕ್ಕೆ ಬಾಯಿಲ್ಲ ಅಂತ ಕರೆದು ಹೇಳಕ್ ಹೋದೆ. ಆಕಿ ನನಗೆ ಹೊಳ್ಳೊಳ್ಳಿ ಬೈದ್ಬಿಟ್ಲು. ಮತ್ತೆ ನೀ ಮಾಡತ್ತ ನನಗೆ ಫೋನ್ ಹಚ್ಚದನ, ನೀನ ಒಟ್ಟು ಹೇಳು ಇದೆಲ್ಲ ಸರಿ ಅಲ್ಲ ನೋಡ ಅಂತ ಬೈದಾರೆ ಇವತ್ತು. ಬೈದ್ಲಿಕ್ಕೆ ಸುಪ್ನಾತಿ ಸುಬ್ಬಿ ಹಗಣಿಗಿತ್ತಿ ಬೈತಿದ್ದಾಳಿಕೆ. ಇಂಥ ನಾಟಕ ಮಾಡ್ಬೇಡ ನೀನು, ಆಕಿ ಪ್ರೀತಿ ಮಾಡ್ದೇನೆ ಅಂದ್ಲಂತ ಆಕಿ ಕೇಳ್ಕೊಂಡ್ ಬಂದ್ಬಿಟ್ಲಂತ. ಹಂಗಿದ್ದಾಗ ಬಂದು ನನಗೊಂದು ಮಾತು ಹೇಳ್ಬೇಕಿಲ್ಲ. ಅಯ್ಯ, ಆಕಿ ಇನ್ನು ಮನೆಗೆ ಬರ್ತಿದ್ದಂಗೆ ರಾಗನ ತಕೊಂಡಿದ್ದಲ್ಲ ನೀನು. ಅಂದ್ರೆ ಆಕಿ ಇವತ್ತು ಓಡಿ ಹೋಗ್ಬೇಕಂತೇಳಿ ಹೊಂಟಾರವ್ರು. ಅಷ್ಟೊತ್ತಿಗೆ ನಾ ಫೋನ್ ಮಾಡೀನಿ, ನನ್ನ ಜೊತೆ ಮಾತಾಡಿ ಓಡಿಗಾಳಕಿ. ಯವ್ವ ದೇವ್ರ, ಯಾವ ಹೊತ್ತದಾಗ ಯಾವ ಇರ್ತತಿ ಯವ್ವ. ಈಕಿ ಬಂದ್ಲಿಕ್ಕೆ ಸುಪ್ನಾತಿ ಸುಬ್ಬಿ ಹಗಣಿಗಿತ್ತಿ ಬಾಯಿ ಮುಚ್ಚು. ನೀ ಮುಚ್ಚಲೆ ಬಾಯಿ. ಅಲ್ಲ, ಹಡದ ಕಳ್ಳ ಅಷ್ಟು ಹೇಳಾಕತ್ತಾಳಕಿ, ಪತ್ರನೂ ಬರ್ದಿಟ್ಟಾಳಕಿ. ಸರ್, ಪತ್ರದಾಗ ಏನು ಬರ್ದಾಳ ನೋಡಮ್ಮ, ಅವ್ರು ಬರ್ದ್ಯಾರ. ನಾನು ಈಗ ಒಬ್ಬರನ್ನ ಪ್ರೀತಿ ಮಾಡ್ತಾ ಇರೋ ಕಾರಣದಿಂದ ನನ್ನ ಸಹಪಾಠಿಗಳು ಅಂದರೆ ಫ್ರೆಂಡ್ಸ್ ಸಹಾಯ ತಗೊಂಡು ನಾನು ಅವ್ರ ಜೊತೆ ಓಡ್ ಹೋಗ್ತಾ ಇದ್ದೀನಿ. ಅವ್ವ ಅಪ್ಪ ನನ್ನ ಹುಡುಕಬೇಡ್ರಿ ಅಂತ ಬರ್ದಾಳ. ಆತಿಲ್ರಿ ಸರ್, ಗೆಳತಿಯರ ಅಂದ್ರೆ ಈಕಿನ ಬಿಟ್ರಿ ಇನ್ಯಾರು ಇರ್ಬೇಕ್ರಿ? ಈ ಮುದೇವಿನ ನನ್ನ ಮಗಳಿಗೆ ಕಾಸಿ ಗೆಳತಿ. ಏನ್ ಕುತ್ಕೊಂಡು ಹೊಟ್ಟೆನ್ ಬಾಯಿಂದೆಲ್ಲ ತಾಸ್ಗಟ್ಲೆ ಮಾತಾಡ್ತಿದ್ರು. ಈಗಿನ ನನ್ನ ಮಗಳಿಗೆ ಓಡೋಗಾಕ ಹೆಲ್ಪ್ ಮಾಡ್ಯಾಳ. ಹೆಲ್ಪ್ ಸರೋಜಕ್ಕ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನನ್ನ ಮಗಳಿಗೆ ಏನಾರ ಒಂದು ಅಂದ್ ಕಟ್ಕೋಬೇಡ. ಹುಡುಗಿ ಏನು ಗೊತ್ತಿಲ್ಲ. ಸ್ವಲ್ಪ ಸುಮ್ಮನಿರಮ್ಮ. ಸರ್, ನೀವು ಬೇಕಾದ್ರೆ ಕಾಲ್ ಲಿಸ್ಟ್ ಚೆಕ್ ಮಾಡ್ರಿ. ಅದ್ರೊಳಗೆ ನಾ ಎಷ್ಟು ಸಲ ಫೋನ್ ಮಾಡೀನಿ ಏನು ನಿಮ್ಗೆ ಗೊತ್ತಾಕೈತಿ. ನಾನು ಬೇಕಾದ್ರೆ ಏನಾರು ಕೇಳಕ್ಕೆ ಬಂದ್ರೆ ಅದನ್ನು ಕೇಳಿಸ್ಕೊರಿ. ನಂಗೆ ಏನಂದ್ರೆ ಏನೂ ಗೊತ್ತಿಲ್ಲ ಸರ್. ಆಕಿ ಎಲ್ಲಿ ಹೋಗ್ಯಾಳಂತೂ ನಂಗೆ ಗೊತ್ತಿಲ್ಲ. ಆ ಹುಡುಗನ್ನ ಇವ್ರಾಗ ಏನು ಬಾಳೂ ನೋಡಿಲ್ ಬಿಡ್ರಿ. ಒಂದೆರಡು ಸಲ ಏನೋ ನೋಡಿತ್ತಷ್ಟೇ. ನೀವು ಒಂದ್ಸಲ ಕಾಲೇಜ್ನಾಗ ವಿಚಾರಿಸಿದ್ರೆ ಅಕಸ್ಮಾತ್ ಯಾರ್ಯಾರು ಗೊತ್ತೈತೆ ಏನೋ ಅವ್ರು ಹೇಳ್ತಾರೆ. ನಿಜವಾಗ್ಲೂ ನಂಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಸರ್. ಆಯ್ತು, ಕಾಲೇಜ್ನಾಗ ವಿಚಾರಿಸ್ತೀನಿ, ಅವಾಗ ಮಾತಾಡ್ತೇನೆ. ಸರ, ಅಲ್ಲಿ ಮಟ್ಟ ಯಾಕೊಂಡು ಹೋಗಿ ಜೈಲ್ ಹಾಕ್ರಿಕಿನ. ನನ್ನ ಮಗಳಿಗೆ ಏನಾಗೈತೆ ಏನ? ಅಲ್ಲಮ್ಮ, ನಿಮ್ಮ ಮಗಳಿಗೆ 18 ವರ್ಷ ತುಂಬೈತಾ? ಹ್ಞೂ ರೀ ಸರ. ನೋಡಮ್ಮ, ಅವ್ರು ಓಡ್ ಹೋಗ್ಯಾರ ಅಂದ್ರೆ ಅವ್ರು ಸ್ವಇಚ್ಛೆಯಿಂದಾನು ಹೋಗಿರ್ತಾರೆ. ಇದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಒಂದ್ಸಲ ಇರಲಿ, ನೀವು ಹೇಳಿರಿ ಅಂತ ನಾನು ಇಲ್ಲಿ ವಿಚಾರಿಸ್ತಾ ಇದ್ದೀನಿ. ಆದರೆ ಎಳ್ಕೊಂಡೋಗಿ ಜೈಲಿಗೆಲ್ಲ ಹಾಕೋಕ್ಕಾಗಲ್ಲ. ಯಾಕಂದರೆ ಅವ್ರು ಮಾಡಿರೋ ಅಪರಾಧ ಸಾಬೀತಾಗೋವರೆಗೂ ನಮಗೆ ಯಾವುದೇ ಅಧಿಕಾರ ಇರಲ್ಲ. ಅದು ಅಲ್ಲದೆ ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಂದ್ರೆ ಅವರು ಒಂದು ಹೆಣ್ಣು ಹುಡುಗಿ ಅದಾಳ. ಈಗ ನಾವು ಸುಮ್ಮನೆ ವಿನಾಕಾರಣ ನೀವು ಹೇಳಿದ್ರಿ ಅಂತ ನಾನು ತೊಗೊಂಡೋಗಿ ಒಯ್ಲಿಗೆ ಹಾಕಿದೆ ಅಂದರೆ ನಾಳೆ ಅವ್ರು ಈ ಭವಿಷ್ಯನೂ ಯೋಚನೆ ಮಾಡಬೇಕಲ್ಲ. ಏನೂ ತಪ್ಪಿಲ್ಲ ಅಂತ ಅಕಸ್ಮಾತ್ ಪ್ರೂವ್ ಆದರೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಾನು ಕಾಲೇಜ್ನಾಗ ಒಂದ್ಸಲ ವಿಚಾರಿಸ್ತೀನಿ. ನಿಮ್ಮ ಮಗಳ ನಡತಿ ಹೆಂಗಿತ್ತು? ಅವ್ರು ಮತ್ತೆ ಲವ್ ಮಾಡತ್ತಾರಂದ್ರೆ ಅವ್ರ ಫೋನ್ನಾಗ ಮಾತಾಡ್ತಿದ್ದು ಬಿಟ್ಟಿದ್ದು ಏನು ನೋಡಿಲ್ಲ ನೀವು? ಇಲ್ರಿ ಸರ, ಯಾವಾಗ ನೋಡಿದ್ರಿ ಇತ್ತಾಗ ಓಡಿ ಬರ್ತಿದ್ಲು. ನನಗೆ ಅತಿ ಮನೆಗೆ ಹೋಗ್ತಾನೆ, ನನಗೆ ಅತಿ ಮನೆಗೆ ಹೋಗ್ತಾನೆ ಅಂತ. ನನಗೆ ಅನಿಸ್ತತಿ ಇಲ್ಲಿ ಬಂದ ಬೆಟ್ಟಕ್ಕಿದ್ರ ಕಾಂತತಿ. ಸರಿ ಆಯಿತು, ನಾನು ಕಾಲೇಜ್ನಾಗ ವಿಚಾರಿಸ್ತೀನಿ. ಇದ್ಯಾ ಮುದೇವಿ ಪೊಲೀಸ್ ಕರ್ಕೊಂಬಂದಿಯಾ ನೀನು? ಯಾಕೊಂಡು ಹೋಲಿಲ್ಲ ಏನಿಲ್ಲ? ಇಲ್ಲಡ, ಪೊಲೀಸ್ ಹಂಗ ಬಿಟ್ಟಿರ್ಬೋದು. ಎತ್ತಗಳಿನ ಸಂಕಟ ಹಂಗ ಬಿಡುದಿಲ್ಲ. ಏನ ನನ್ನ ಮಗಳಿಗೆ ಮೋಸ ಮಾಡಿ ಓಡಿಸಿ ಕಳಿಸಿಯಲ್ಲ, ನನ್ನ ಮರ್ಯಾದೆ ತೆಗಿಬೇಕಂತ ತಾಯಿ ಮಗಳು ಹೊಂಚಾಕಿ ಅದನ್ನ ಮಾತ್ರ ಸುಮ್ಬಿಡುದಿಲ್ಲ. ನನ್ನ ಮಗಳಿಗೆ ಏನಾರು ಹೆಚ್ಚು ಕಮ್ಮಿ ಆಗಲಿ ನಿಮ್ಮ ಮನೆ ಮುಂದೆ ಬಂದ ಏನ ಸೀಮೆಣ್ಣೆ ಸುರ್ಕೊಂಡು ನಾನು ಬೆಂಕಿ ಹಚ್ಕೋತೀನಿ. ಹತ್ಲಿ ಪಾಪ ನಿಮಗೆ. ಅಯ್ಯಯ್ಯ ಬಿಡಾಡಿ, ಅಷ್ಟು ಸೀಮೆ ಎಣ್ಣೆ ಹೆಚ್ಚಾಗಿತ್ತಂದ್ರೆ ತೊಂಬೈಲ್ ಒಟ್ವಲಿಗಾರ ಹಾಕಿ ಉರಿ ಹಚ್ತಾನೆ. ಸುರ್ಕೊಂಡು ಬೆಂಕಿ ಹಚ್ಕೋತಾಳಂತ. ಇಂಥವೆಲ್ಲ ಗೊಡ್ಡ ಬೆದರಿಕೆ ಯಾರು ಹೆದರಲ್ಲ. ಹೋಗು, ನಿನ್ನ ಮಗಳ ನಿನಗೆ ಬಿಗಿಯಾಗಿಟ್ಕೊಳಕ್ ಬಂದಿಲ್ಲ. ಈ ಹುಡುಗಿ ಮೇಲೆ ಹಾರಾಡ್ತೀಯನ? ಯಾಕಂದ್ರೆ ನಿನ್ನ ಮಗಳು ಲವ್ ಮಾಡ್ಯಾಳಂದ್ರೆ ಕದ್ದು ಫೋನ್ನೇ ಮಾತಾಡೋದೇನು ಗೊತ್ತಾಗಿರಕ್ಕಿಲ್ಲ ನಿನಗೆ. ಮಕ್ಕಳ ಕಡೆ ಲಕ್ಷ ಕೊಡ್ಲಾರ್ದ ಕುಂತು ಬಿಡಾಡಿ ಮಾತಿಗೆ ಮಾತಾಡ್ತೀಯನ? ಇರ್ಲಿಲ್ಲ ಗಿರ್ಜಿ, ನಿನಗೆ ಹೆತ್ತು ಕಳಿನ ಸಂಕಟ ಗೊತ್ತಾಗೋಲ್ತು. ಗಂಡು ಹಿಡ್ಕೊಂಡು ಕುಂತಿಯಲ್ಲ ಮತ್ತೆ ಏನ? ಇರ್ಲಿ ಮಾತಾಡಿ, ಎಷ್ಟು ಮಾತಾಡ. ಅಂತೂ ಇಂತೂ ಪರಕ್ಕ ನಾನು ನಿನ್ನ ಮಗಳು ಏನೋ ಅನ್ಕೊಂಡಿದ್ದೆ ಬಿಡ. ಓಡ್ಸೆ ಕಳ್ಸಾಳ ಹಂಗಾರ ಅನ್ನಿಸ್ತೇನೆ. ಕಿಕ್ಕಿನ ಓಡೋಕಳನ? ನಾಯಿಗತ್ತೆ ಎದಕ್ಕೆ ಓದ್ರಾಕತ್ತಿ? ಹೋಗ. ನನಗೆ ಎದಕ್ಕೆ ಬೇಕಾಯ್ತು? ನಿಮ್ಮ ಮನೆ ಬೇಕಲ್ಲ ಬಂದು ನಾಯಿಗತ್ತೆ ಓದ್ರದು. ನಿಮ್ಮ ಪಾಡ ನಾಯಿ ಪಾಡಾಗೈತಿ. ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ನಿನ್ನ ಗಂಡ ಹೊಳ್ಳೊಳ್ಳಿ ನನ್ನ ಮಗನ ಕಡೆ ರೊಕ್ಕ ಇಸಿಸ್ಕೊಂಡು ಕುಡಿತಾನಂತ. ಏನ ಒಂದಿಟ್ಟು ತಿಳಿಸಿ ಹೇಳ ನಿನ್ನ ಗಂಡಗ. ಏನ ನನ್ನ ಗಂಡ ಕುಡಿಯಾಕಂತ ಇಸಿಸ್ಕೊಂಡು ಕುಡಿತಾನ? ಹೌದು, ಇಸ್ಕೊಂತಾನ ಬಿಡ. ನಿನ್ನ ಮಗ ಯಾಕೆ ಕೊಡ್ಬೇಕು? ಏನು ಜೇಬ್ನ ಕೈ ಯಾಕೆ ತಗೋತಾನ? ನನ್ನ ಗಂಡ ಇಲ್ಲ. ಹೌದು, ಹೊಟ್ಟೆ ಅನ್ನ ತಿಂತಾನ, ಸಗಣಿ ತಿಂತಾನ ನಿನ್ನ ಮಗ. ರೊಕ್ಕ ಯಾಕೆ ಕೊಡ್ಬೇಕು? ಹೌದು,
ಅಷ್ಟು ರೊಕ್ಕ ಹೆಚ್ಚಾಗ್ಯಾವ ನಿನ್ ಮಗ್ಗ ಮಂದಿ ಕುಡ್ಸು ಅಷ್ಟು ಎಲ್ಲಿಂದ ಬರ್ತಾವ ರೊಕ್ಕ ಏನು ಎತ್ತ ಕೇಳಿ ನಿನ್ ಮಗನ ನಮ್ಮ ಮೇಲೆ ಏನ್ ಜೋರ್ ಮಾಡ್ತಿ ಹೋಗೇ ಹೋಗ ಮಾಡ್ತಾನೆ ಈ ಭಾಡ್ಯಾಗ ಮಾಡ್ತಾನೆ ಮನೆಗೆ ಹೋಗಿ ಏನವ ಇದೆಲ್ಲ ಹೌದು ಆ ಹುಡುಗ ಫೋನ್ ಹಚ್ಚಾನಂತ ನನಗೆ ಯಾಕೆ ಒಂದು ಮಾತು ಹೇಳಿಲ್ಲ ನೀನು ಹಚ್ಚುದ ಇವತ್ತು ಬೆಳಿಗ್ಗೆ ಹಚ್ಚಾನ ರಮ್ಯಾನ್ ಕರ್ದು ಹೇಳಕ್ಕಂತೇಳಿ ಹೋದೆ ಆಕೆ ಹೊಳ್ಳು ನನಗೆ ಮಾತಾಡಿದ್ಲು ಹೊಳ್ಳು ನೋಡಿದ್ರೆ ಈಗ ಆಕಿನ ಓಡಾಳ ಇರ್ಲಿ ಎಲ್ಲಿ ವಿಚಾರಿಸ್ಕೊಳಿ ನೀ ಇನ್ನೊಮ್ಮೆ ಯಾರು ಸುದ್ದಿ ಹೋಗ್ಬೇಡ ಯಾ ಗೆಳತ್ಯಾರದು ಏನು ಸಂಘ ಇಟ್ಕೊಳಕ್ ಹೋಗ್ಬೇಡ ಏನು ಸುಮ್ಮನೆ ನೀನು ಓದಾತು ನೀನಾತ ಈ ವರ್ಷ ಮುಗಿತದ ನೀನು ಓದುದು ಮುಗಿತಂದ್ರೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗುವ ಮದುವೆ ಮಾಡ್ತೀವಿ ಏನು ಭಾಳ ತಿಂಡಿ ಬಿಡ ಆಕಿದೆ ಕೇಳ್ತೀನ ಆಟ ಇಟ್ಟ ಅಂತೇಳಿ ಪೊಲೀಸರು ಕರ್ಕೊಂಬಂದ ನೋಡಿ ಹಡಿಬಿಟ್ಟಿ ಹುಡುಗಿ ತಯಾರಾದ್ಲನ ಅವ ನಂಗ ಪೆನ್ಸಿಲ್ ತೊಂಬರಕ್ಕೆ ರೊಕ್ಕ ಕೊಡು ಐ ನನ್ನ ಮಗಳ ಇನ್ನೂ ತಯಾರಾಗಿಲ್ಲ ನಿಮ್ಮ ಅತ್ತಿಗೆ ಹೇಳಿದ್ನಲ್ಲ ಅದಕ್ಕೆ ಮಗ ಸೀರೆ ಉಡ್ಸಕ್ಕ ಇನ್ನೂ ಉಡ್ಸಿಲ್ಲ ಇಲ್ಲ ನಾ ಪ್ಯಾಂಟು ಅಂಗಿನ ಹಾಕೋತೇನೆ ಸೀರೆ ಉಟ್ಕೋಬೇಕು ಇವತ್ತು ನಿನ್ ಲಗ್ನ ಲಗ್ನ ಹಂಗಂದ್ರೆ ಏನು ಅದ ನಮ್ಮ ಅಣ್ಣನ ಮಗ ಅದನಲ್ಲ ಅವನ ಜೊತೆಗೆ ನಿಂದು ಲಗ್ನ ಅಯ್ಯಯ್ಯಪ್ಪ ಅವನೊಬ್ಬ ಹೆಗ್ಣ ಅವನ ಜೊತೆಗೆ ನನ್ನ ಲಗ್ನ ಬ್ಯಾಡಪ್ಪ ಹಂಗೆಲ್ಲ ಅನ್ಬಾರ್ದವ ಗಂಡಾಗವ ವಲ್ಲಪ್ಪ ವಲ್ಲ ನಾನು ಮಾಡ್ಕೊಳಲ್ಲ ಬಿಡು ಅವ್ನು ನಂಗೆ ಬರೇ ಬೈತಾನ ಅವ್ನು ಓದ್ಸಲ ಬಂದ ನನ್ನ ಪೆನ್ ತಗೊಂಡೋಗ್ಯಾನ ಅವ್ನು ಕಂಡ್ರೆ ಇಷ್ಟ ಇಲ್ಲ ನಂಗೆ ಹಂಗೆ ಮಾಡಬಾರ್ದವ ನಿನ್ ಗಂಡವ ಗಂಡ ಅವ್ರ ಗುಂಡ ಅವರಪ್ಪ ದಂಡ ಪಿಂಡ ಏನ ನಮ್ಮ ಅಣ್ಣಗೆ ದಂಡ ಪಿಂಡ ಆತಿ ಯಾರು ಹೇಳ್ಕೊಟ್ರಿ ನಿಂಗೆ ಅಪ್ಪಾಜಿ ಹೇಳ್ಕೊಡ್ತೆ ರೀ ನಮ್ಮ ಅಣ್ಣಗೆ ದಂಡ ಪಿಂಡ ಅಂತ ಹೇಳ್ಕೊಟ್ರಿನ ಹೇಳ್ಕೊಟ್ಟೇನಿ ಮತ್ತೆ ಕೆಲ್ಸಕ್ಕೆ ಬಾರದ್ದು ಮದ್ವಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತಾನಲ್ಲ ಅಣ್ಣ ತಂಗಿ ಕುಣ್ಯಾಕತ್ತೀರಿ ಅತ್ತಿಯರ ಎಲ್ಲ ತಯಾರಾತ್ರಿ ತಯಾರಾದಿ ಹುಡುಗಿಗೆ ಒಂದು ಸೀರೆ ಉಡಿಸಿ ಇಲ್ಲ ಅಂಗಿ ಹಾಕಿ ತಯಾರು ಮಾಡಂದಿದ್ದೆ ಮಾಡೇ ಇಲ್ಲಲ್ಲ ಅಯ್ಯೋ ಚಲೋ ಪ್ರಾಕ್ ಇಟ್ಟಿದ್ದೆ ಟೇಬಲ್ ಮೇಲೆ ಹಾಕಕ್ಕಂತೇಳಿ ನೆನಪ ಆಗ್ಬಿಟ್ಟೆ ತಡಿ ಹಾಕ್ತೀನಿ ಸುಮ್ಮನೆ ಹಾಕೋ ಏನಾಗಲ್ಲ ನಾಳೆ ಶಾಂತ ಬ್ಯಾಡ್ಲಿ ಬಿಡ್ರಿ ನಮ್ಮ ಅಣ್ಣಗೇನೋ ಆಸೆ ಅಂತ ಸಾಯಿದ್ರಾಗ ನೋಡ್ಬೇಕಂತ ಏನಾತ ನಾವೇನು ಅವ್ರ ಮನೆಗೆ ಕಳಿಸ್ತೇವನಿ ಇದು ಹಂಗ ಒಂದು ಮದುವೆ ಮಾಡಿ ಕೈ ಬಿಡೋದಲ್ಲ ಅದನ್ನ 18 ವರ್ಷ ಆದ್ಮ್ಯಾಗ ಆಕಿಗೆ ಇಷ್ಟ ಆಯ್ತಿಲ್ಲ ಕೇಳಿ ಮಾಡುನಂತ ಇಷ್ಟ ಕಷ್ಟ ಎಲ್ಲ ಆಮ್ಯಾಗದ ನಮ್ಮ ಅಣ್ಣ ಏನು ಹೇಳ್ತಾನೆ ಅದನ್ನ ಮಾಡ್ತೇನೆ ಅಷ್ಟ ನನಗೆ ನಮ್ಮ ಅಣ್ಣ ಮುಖ್ಯ ನಿಮ್ಮ ಥೋ ಹೇಳಿ ನನಗಂತೂ ಸಾಕಾತತ್ತಾಗ ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ ನನಗೆ ನನ್ನ ಮಗಳಲ್ಲನ ಅದನ್ನ ನಾನು ಹೇಳ್ತಾ ಇರೋದು ಈಗ ಮದುವೆ ಮಾಡಿದೆ ಅಂದ್ರೆ ಬಾವಿಗೆ ದುಡ್ದಂಗ ಆಕತಿ ಇಲ್ಲೇ ಸಂಕ್ಷಿಪ್ತ ಒಂದು ಗುಡಿಗೆ ಹೋಗಿ ತಾಳಿ ಕಟ್ಕೊಂಡ್ ಬರಾಕತ್ತೇವಿ ಅವರು ಅಲ್ಲಿ ಮನ್ಯಾಗೆಲ್ಲ ತಯಾರು ಮಾಡ್ಕೊಂಡಾರ ನೀವು ಇಲ್ಲಿ ಹಿಂಗೆ ಅಂತಿರಲ್ಲ ಚೈಲ್ಡ್ ಮ್ಯಾರೇಜ್ ಅಪರಾಧ ಆಗೋತೈತಿಲ್ಲ ಯಾರ ಊರಾಗ ಆಗ್ಲಾರ್ದವ್ರು ಸಣ್ಣ ಕಂಪ್ಲೇಂಟ್ ಕೊಟ್ರಂದ್ರ ಜೈಲಿಗೆ ಹೋಗ್ತೀನಿ ಜೊತೆಗೆ ಮನೆ ಮಂದಿನೆಲ್ಲ ಹಾಕ್ತಾರ ಯಾವಕ್ಕೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಆಕಿನ ಚಾಮಡಾನ ಬೆಳಗ್ತಾನೆ ಮತ್ತ ಕೊಟ್ಟವ್ರು ನಿನಗೆ ಹೇಳ್ತಾರ ನೋಡು ಅದಕ್ಕೆ ಬೆಳಕತಿ ನಾವೇನು ಊರ ಪಸಾರ ಮಾಡಾತಿಲ್ ಬಿಡ್ರಿ ನನ್ನ ಮಗಳ ಅಪ್ಪ ಡ್ರೆಸ್ ಚಂದ ಐತಿ ನನ್ನ ಮಗಳ ನೀನೇವ ಕರ್ಪೂರ ಗೊಂಬಿ ಅಪ್ಪ ಯಾಕೆ ಅಳಕತ್ತಿ ಯಾಕಿಲ್ಲವಾ ನನ್ನ ಹಣೆ ಬರ ನೆನೆಸ್ಕೊಂಡೆ ಬೇಜಾರಾತಷ್ಟ ಯಾಕ್ರಿ ಹಂಗ್ಯಾಕ್ ಮಾಡಾಕತ್ತೀರಿ ನಾ ಏನ್ ಬಾಯಿ ದುಡಾತೇನೆ ನನ್ನ ಮಗಳನ್ನ ಚಂದಾಗಿರ್ಲಿ ನನ್ನ ಮಗಳ ಮದುವೆ ಮಾಡಾಕತ್ತೇನೆ ನಿಮ್ದೇನ ಅದ್ರಾಗ ರಾಡಿ ಬ್ಯಾಡ ಅಂತ ಹೇಳಿದ್ರೆ ಕೇಳುವಲ್ಲಿ ಏನಾಗುದಿಲ್ಲ ಬಿಡ್ರಿ ಏನೊಂದು ನೇಮ ಮಾಡಾಕತ್ತೈತೆ ಅಷ್ಟ ನನಗೆ ನನ್ನ ಮಗಳ ಮೇಲೆ ಪ್ರೀತಿ ಇಲ್ಲನ್ರಿ ಆಸ್ತಿ ಬೇಕಾದ್ರೆ ನಿನ್ನ ಹೆಸರಿಗೆ ಬರಸ್ಕೋ ಇಲ್ಲ ಅವ ಕೊಡುದಿಲ್ಲ ಅಂತೀಗ ಅವೆಲ್ಲ ಕಷ್ಟ ಐತಂತ ಅವೆಲ್ಲ ಇಟ್ಕೋತಾನಂತ ಅದಕ್ಕೆ ಮಗಳನ್ನ ಮದುವೆ ಮಾಡಿಬಿಡು ಈ ಮನೆ 1 ಎಕರೆ ಹೊಲ ನಿನ್ನ ಮಗ ಕೊಡ್ತಿ ಅದು 2 ಎಕರೆ ಹೊಲ ನಿನ್ನ ಮಗಳಿಗೆ ಹಾಕತಿ ಈಗ ಮದುವೆ ಮಾಡುವ ನನಗೂ ಒಂದು ಖುಷಿ ಆಕತಿ ಅಂತ ಹೇಳಾತನ ಅವಂದು ಏನು ದುರುದ್ದೇಶ ಅಲ್ಲಿಪ್ಪ ಏನಾರ ಯಾಕಾಗಲ್ಲ ಬಿಡ್ರಿ ನಮ್ಮ ಅಣ್ಣ ಅಲ್ಲನ್ರಿ ನಮ್ಮ ಅತ್ತಿಗೆ ಮಲ್ಲನ ಪಟ್ನ ಬರ್ತೀನಿ ತಡ್ರಿ ಮಾವರ ನೀವೇನು ಯೋಚನೆ ಮಾಡಬೇಡ್ರಿ ಮದುವೆ ಆಗಕ್ಕೆ ನಾ ಬಿಡುದಿಲ್ಲ ಏನ್ರಿ ಏನು ಮಾಡ್ತೀವ ನಿನ್ನ ಮಾತು ಕೇಳ್ಬೇಕಲ್ಲಕ್ಕೆ ನಾ ಇಷ್ಟು ಹೇಳಿದ್ರೆ ಕೇಳುವಳ್ಳು ಅಯ್ಯೋ ಹೇಳಿದ್ರೆ ಎಲ್ಲ ಕೇಳ್ತಾರ ನಾವು ಹೇಳಿದ್ರೆ ನೀವು ಹೇಳಿದ್ರೆ ಕೇಳ್ತಾರನ್ರಿ ಹೌದಾ ಹಂಗಂತೀಯ ಯಾರದಿರಿ ಬರ್ರಿ ಸಾಹೇಬ್ರ ಬರ್ರಿ ಕುಂದ್ರ ಬರ್ರಿ ಸರ್ ನೀವು ಈ ಕಡೆ ಈ ಊರ್ನಾಗ ಇನ್ನೊಂದು ಕೇಸ್ ಇತ್ತು ಅದನ್ನ ಹ್ಯಾಂಡಲ್ ಮಾಡಿ ಈ ಕಡೆ ಬಂದು ನಿನ್ಸಿದ ಅಂದಂಗ ಏನು ನಡೀತಾ ಐತಿ ಮನಿ ಒಳಗ ಅತ್ತಿಯಾರ ಪೊಲೀಸರು ಬಂದಾರ ಬರ್ರಿ ಅಯ್ಯೋ ಅವ್ರ ಎದಕ್ಕೆ ಬಂದ್ರ ಯವ್ವ ಏನು ನಡೀತಾ ಐತಮ್ಮ ಇಲ್ಲಿ ಅಂಕಲ್ ನನ್ನ ಲಗ್ನ ನಮ್ಮ ಮಾವನ ಮಗ ಅದನೊಬ್ಬ ಹೆಗ್ನ ಅವನ ಜೊತೆಗೆ ನನ್ನ ಲಗ್ನ ಹೌದಾ ಪುಟಿ ಯಾರಂದ್ರ ಅವ್ವ ಅಂದ್ಲ ಏನ್ರಿ ಅದು ಚೈಲ್ಡ್ ಮ್ಯಾರೇಜ್ ಕಾನೂನು ಪ್ರಕಾರ ತಪ್ಪೈತಿ ಅಂತ ಗೊತ್ತೈತಿ ಗೊತ್ತಿಲ್ಲ ನಿಮ್ಗೆ ಇಡೀ ಮನಿ ಮಂದಿನೆಲ್ಲ ಒಳಗೆ ಹಾಕ್ತೀನಿ ಅಯ್ಯಯ್ಯ ಸರ ನಮ್ದಿದ್ರಾಗ ಏನು ಇಲ್ರಿ ಸರ ನಮ್ಮ ಮಾವ ನನ್ನ ಗಂಡ ನಾನು ಆ ಹುಡುಗಿ ಬಿಡ್ರಿ ಅದು ತಿಳಿಯಂಗಿಲ್ಲ 3 ಮಂದಿ ಬ್ಯಾಡ ಅಂತೇಳಿ ಹೇಳಕತ್ತೀವ್ರಿ ಚಾಲು ರಾತಿ ನಮ್ಮ ಅತ್ತಿ ಮಾಡಕತ್ತಾಳ್ರಿ ಮದ್ವಿ ನಮ್ಮ ಅತ್ತಿನ ಅವ್ರ ಅಣ್ಣನ ಅವ್ರ ಅತ್ತಿಗೆ ಮುನ್ನ ಅಯ್ಯೋ ಕರಿಮಾರಿ ರೀ ಬಚ್ಚಲ ಮೋರಿ ನೀನು ಹೆಣ ಎತ್ಲಿ ನಾನು ಹಿಡ್ಕೊಂಡು ಹೋಗ್ಬೇಕನ್ಲೇ ಅದ ಅಂದ್ರೆ ನಾವೇನು ಮಾಡಿಲ್ಲ ಅಂತ ಹೇಳಿದ್ವಿ ಸಾಹೇಬ್ರ ನನ್ನ ಮಗಳ್ರಿ ನಮ್ಮ ಇಷ್ಟ ರೀ ನಾವೇನಕಿನೇನು ಹೊಡ್ಯಾಕತ್ತೇವೆ ಬಡ್ಯಾಕತ್ತೇವೆ ನಮ್ಮ ಅಣ್ಣನ ಮಗ್ ಕೊಡಾಕತ್ತೇವ್ರಿ ಇದಕ್ಕೆ ನಿಮ್ಮ ಕಾನೂನು ಇದು ಮಾಡಿದ್ರಿ ಹೆಂಗ್ರಿ ಇದು
ಏನಮ್ಮ ಹಿಂಗೆಲ್ಲ ಮಾತಾಡ್ತೀರಿ ಯಾಕ? ನಾನು ಹೇಳ್ತಾ ಇದೀನಿ ಏನೋ ಮನಿ ಮಾರಸ್ತ್ರ ಅಂತ ಸುಮ್ಮನೆ ಬಿಟ್ಟು ಹೊಂಟೀನಿ. ಏನು ಏನಾರ ನೀವು ಆ ಹುಡುಗಿ ಮದ್ವಿ ಮಾಡಿದ ವಿಚಾರ ನನ್ನ ಕಿವಿಗೆ ಬಿತ್ತು, ಆಮೇಲೆ ನೋಡ್ರಿ ನಿಮ್ ಗರ್ತಿ ಏನಾಕೈತಿ ಅಂತೇಳಿ. ಅಯ್ಯೋ ದೇವ್ರೆ, ಇದೇನು ಹಿಂಗಾತಲ್ಲ? ನಾ ಹೇಳಿದೆ ನಿನಗೆ, ಎಲ್ಲಿ ಕೇಳ್ತಿ ನನ್ನ ಮಾತು? ಯಾರ ಕಂಪ್ಲೇಂಟ್ ಕೊಟ್ರೆ ಎಡವಟ್ಟಾಕತಿ ಅಂತೇಳಿ. ಯಾವ್ಯಾಕ ಕೊಟ್ಲ ಏನ ಕಂಪ್ಲೇಂಟ್? ಕೈಗೆ ಕರುನಾಗರಾವ್ ಕಡೀಲಿ, ಆಕಿ ಹೋದಾರ ಹೊಳ್ದಂಗ ಆಲಿ, ಹೊಂಟೊಂಟ್ಲೆ ಹೊತ್ಕೊಂಡು ಹೋಗ್ಲಿ. ಅತ್ಯಾರ ಬಿಡ್ರಿ ಹೋಲಿ, ಏನಾತ ಅದಕ್ಕಷ್ಟೇ ಯಾಕೆ ಬೈತೀರಿ? ನೀನೇನಾರ ಕೊಟ್ಟಿಗಿಟ್ಟಿಯೇನ ಮತ್ತ? ಇಲ್ಲಪ್ಪ, ನಾನು ನಿಮ್ಮ ವಿರುದ್ಧ. ಅಯ್ಯೋ ದೇವ್ರೆ, ಇಲ್ಲಪ್ಪ ಕಂಪ್ಲೇಂಟ್ ನಾ ಕೊಟ್ಟಿಲ್ಲ. ಈಗ ನಮ್ಮ ಅಣ್ಣಗೆ ಏನು ಹೇಳೋದಂತ ನಾನು ಏನಾರ ಹೇಳ್ರಿ, ಆಗಂಗಿಲ್ಲ ಹಿಂಗಾತಂತ ಹೇಳ್ರಿ. ಹಂಗ ಮಾಡ್ಬೇಕಾತ. ಇರ್ಲಿ ಮದ್ವಿ ಮಾಡ್ಲಿಕ್ಕಟ್ಟತ್ತು ಜೊತೆ ಕುಂದ್ರ ಸಾರ್ತಿ ಮಾಡಿಸ್ತಾನಿ. ಆರ್ತಿ ಏನ ಮಾಡಿಸ್ಕೋ, ಏನಾಗಬೇಕಾಗೈತಿ? ಆರ್ತಿ ಮಾಡೋರ್ಗೆ ಏನಾಗಬೇಕಾಗೈತಿ? ಮಾಡ ಆರ್ತಿ ಅಷ್ಟೇ ಅಲ್ಲ, ಉಂಗ್ರಾನು ಬದ್ಲಿ ಮಾಡಿಸ್ತೀನಿ. ಆಡ್ಸ್ ಯಾರು ಬೇಡ ಅಂದ್ರೆ ತಾಳಿ ಕಟ್ಟುದು ಒಂದು ಬಿಟ್ಟು ಬೇಕಾದ್ ಮಾಡಿಸ್ಕೋ. ಮಾಡಿಸ್ತೀನಿ. ಅಪ್ಪ ಹೋಗುನ? ಎಲ್ಲ ಕ್ಯಾನ್ಸಲ್. ಹೋ ಆಟಾಡು. ನಾನ ಕೊಟ್ಟಿದ್ದೆ ಮಾವ ಕಂಪ್ಲೇಂಟ್ನ. ಅಂದ್ರೆ ಬಂದೇನು ತೊಂದರೆ ಕೊಡಬೇಡ್ರಿ, ಸ್ವಲ್ಪ ನಮ್ಮ ಅತ್ತೆಯರಿಗೆ ಗೊತ್ತಾಗಿಲ್ಲ ಅವ್ರು ಹಿಂಗೆ ಮಾಡಾತಾರ, ಸ್ವಲ್ಪ ಬೆದರಿಸಿ ಹೋಗ್ರಿ ಸಾಕಂತೇಳಿ ಪೊಲೀಸ್ ಕಡೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಏನು ಫೋನ್ಯಾಗ ಮಾತಾಡಿ ಸಾಹೇಬ್ರ ಕಡೆ ಕರೆದಿದ್ದೆ. ಇವ್ವಾ ಚಲೋ ಆತ್ವಾ ಸೊಸಿ, ಚಲೋ ಆತ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಆಂಟಿ